ಭಾಳ ಖುಷಿ ಅನಿಸುತ್ತೆ ನಿಜವಾಗ್ಲೂ. ಎಲ್ಲ ನಿಮಗೆ 9 ವರ್ಷಗಳವರೆಗೂ ಡೈರೆಕ್ಷನ್ ಮಾಡಿದೆ, ಸುಮ್ಮನೆ ಕೂತಿದ್ದು ತಪ್ಪು ಮಾಡಿದೆ ಅಂತ ಅನಿಸ್ತದೆ. ಮಾಡಬೇಕಿತ್ತು ಮತ್ತೆ ಯಾಕೆ ಜನಕ್ಕೆ ಇಷ್ಟೊಂದು ಗ್ಯಾಪ್ ಕೊಟ್ಟಿದ್ದು. ನಿಮ್ಮ ಸಿನಿಮಾಗೆ ಎಷ್ಟು ಜನ ಕಾಯ್ತಾ ಇದ್ದಾರೆ, ನಾನು ಯಾಕೆ 9 ವರ್ಷದ ಬಿಟ್ಟೆ ಅಂತ ಅನಿಸ್ತಾ. ನೋಡೋಣ, ಇನ್ಮೇಲೆ ಸ್ವಲ್ಪ ಜಾಸ್ತಿ ಮಾಡ್ತೀವಿ, ನೋಡೋಣ. ಇಟ್ ಇಸ್ ನಾಟ್ ಇನ್ ಮೈ ಹ್ಯಾಂಡ್ ಆ್ಯಕ್ಚುಲಿ. ಅದು ಆಗಬೇಕಷ್ಟೇ. ಸಿನಿಮಾ ನಾವು ಮಾಡ್ತೀವಿ ಅಂದ್ಕೊಳ್ಳೋದಲ್ಲ, ಎಲ್ಲೋ ಒಂದು ಕಡೆ ಏನೋ ಅನ್ನಿಸಿ ಏನೋ ಮಾಡಬೇಕು ಅನ್ನಿಸಿದಾಗ ಮಾಡ್ತೀವಿ ಅಷ್ಟೇ. ನೋಡೋಣ. ಸರ್, ನೀವು ಬ್ಲ್ಯಾಕಲ್ಲಿ ಬಂದಿದ್ದೀರಾ, ಹೇಳ್ತಾ ಇದ್ರಿ ನಾನು ಯಾವಾಗಲೂ ಬ್ಲ್ಯಾಕಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು. ಸಿನಿಮಾದಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ಸತ್ಯ ಮತ್ತು ಕಲ್ಕಿ ಬಗ್ಗೆ ತೋರಿಸಿರುವಂಥದ್ದು. ಜನರಿಗೆಲ್ಲ ಹೇಳ್ತೀರಾ ಸತ್ಯದ ಕಡೆ ಬನ್ನಿ ಅಂತ, ಆದರೆ ನೀವು ಯಾಕೆ ಬ್ಲ್ಯಾಕ್ ಹಾಕ್ಕೊಳ್ತೀರಾ ಅಂತ ಹೇಳ್ಬಿಟ್ಟು. ನಿಮಗೆ ಸತ್ಯ ಇಷ್ಟನಾ ಕಲ್ಕಿ ಇಷ್ಟನಾ? ಸೊ ಇದ್ರ ಬಗ್ಗೆ ಬ್ಲ್ಯಾಕ್ ಯಾಕೆ ಹಾಕೋ? ವೈಟಲ್ಲಿ ಬಂದರೆ ಒಡ ಸಾಯಿಸ್ಬಿಡ್ತೀರಲ್ಲ. ಹೇಳಿ ಉಪ್ಪಿ ಸರ್, ಈಗ ಸನ್ನಿ ಲಿಯೋನ್ ಸಾಂಗ್ ಶೂಟ್ ಮಾಡಿದಿರಾ ಅಲ್ಲ ಇಲ್ಲಿ ಯೂಸ್ ಮಾಡಿಲ್ಲ? ಸ್ವಲ್ಪ ಅದು ಕ್ಲಾರಿಫಿಕೇಶನ್ ಕೊಡಿ. ಈ ಸನ್ನಿ ಲಿಯೋನ್ ಅನ್ನೋದೇ ಒಂದು ಭ್ರಮೆ. ಅದು ಹೆಂಗೆ ಕ್ರಿಯೇಟ್ ಆಯಿತು ಅಂತ ನನಗೆ ಅರ್ಥ ಆಗ್ತಾ ಇದೆ. ಅಲ್ಲ, ಶೂಟ್ ಮಾಡಿದಿರಾ ಅಲ್ವಾ ಇಲ್ಲಿ ಯೂಸ್ ಮಾಡಿಲ್ವಾ ಏನೋ ಅಂತ? ಅದು ಸಿನಿಮಾಲ್ ಬಂದಿಲ್ಲ ಅಂದ್ರೆ ಇಲ್ಲ ಅಂತ ಅಷ್ಟೇ. ನಾನು ಶೂಟ್ ಮಾಡಿಲ್ಲ. ಯಾಕೆ ಅಷ್ಟೊಂದು ಅದು ಯಾರೋ ರೂಮರ್ ಸಬ್ಬಿಸ್ಬಿಟ್ಟಿದ್ದಾರೆ ಸನ್ನಿ ಲಿಯೋನ್ ಇದ್ದಾಳೆ ನಮ್ಮ ಪಿಕ್ಚರ್ ಅಲ್ಲಿ ಅಂತ. ಅಲ್ಲ, ನೀವೇ ಪೋಸ್ಟ್ ಯಾವುದೋ ವಾಯ್ಸ್ ನೋಡ್ಬಿಟ್ಟು ನಾನು ಪೋಸ್ಟೇ ಮಾಡಿಲ್ಲ. ನಾನು ಎಲ್ಲಿ ಮಾಡಿದೀನಿ ತೋರಿಸ್ಬಿಡಿ. ಓಕೆ, ಯಾವುದೋ ಒಂದು ವಾಯ್ಸ್ ಬರುತ್ತೆ, ಅದನ್ನ ನೀವು ಸನ್ನಿ ಲಿಯೋನ್ ಅನ್ಕೊಂಡಿರ್ಬೋದು. ಅಲ್ಲ, ಸಾಂಗ್ ಇದ್ದಾರೆ ಅಂತ ಹೇಳಿಲ್ಲ. ಸಾಂಗ್ ಅಲ್ಲಿ ಸನ್ನಿ ಲಿಯೋನ್ ಸಾಂಗ್ ಇರುತ್ತೆ. ನಾವೆಲ್ಲ ಹೇಳಿದೀವಿ ಸಾಂಗ್. ರಜನೀಶ್ ಅವರು ಎಲ್ಲಿದ್ದಾರೆ? ಇದಾರ ಇಲ್ಲಿ? ಸನ್ನಿ ಲಿಯೋನ್ ಯಾವ್ದಾರ ಸಾಂಗ್ ಮಾಡಿಸಿದ್ರ ಸರ್? ಅವ್ರು ಜಾಸ್ತಿ ಫೋಕಸ್ ಮಾಡಿ ಆ ವಾಯ್ಸ್ ಇದ್ದೆಲ್ಲ ಫೋಕಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ, ಇದೇ ಪ್ರಶ್ನೆನ ನಿರ್ಮಾಪಕರಿಗೆ ಕೇಳೋಣ. ವೇಲು ಸರ್, ಸಾಂಗ್ ಶೂಟ್ ಮಾಡಿದ್ರೆ ಸರ್ ಇಲ್ವಾ ಹೆಂಗೆ? ಎಲ್ಲ ಪತ್ರಿಕಾ ಮಿತ್ರರಿಗೂ ನಮಸ್ಕಾರ. ಇವೇ ಸೂಪರ್ ಸಕ್ಸಸ್ ಮಾಡಿದ್ದು ಎಲ್ಲ ಕ್ರೆಡಿಟ್ ನಿಮಗೆ ಹೋಗುತ್ತೆ. ತಮ್ಮ ವಿಮರ್ಶೆಗಳು ಪ್ರತಿಯೊಂದು ಕೂಡ ನಮ್ಮನ್ನು ಎತ್ತಿಡ್ರಿ. 50 ವರ್ಷ ಎತ್ತಿಡಿದ್ರಿ ಲಹರಿ ಸಂಸ್ಥೆನ. ಇದು 50ನೇ ವರ್ಷ. ಒಂದು ಅದ್ಭುತವಾದ ಸಿನಿಮಾ ಉಪೇಂದ್ರಜಿ ಕೊಟ್ಟಿದ್ದಾರೆ ನಮ್ಮ ಸಂಸ್ಥೆಗೆ. ಅಫ್ಕೋರ್ಸ್ ಮನೋರನ್ನ ನಮಗೆ ಎಲ್ಲ ತಂದೆ ತಾಯಿ ದೇವರೆಲ್ಲ ಇಡೀ ಟೀಮ್ಗೆ ನಾನು ಚಿರುಣಿ ಆಗಿದ್ದೀನಿ. ಮತ್ತು ವಿತರಕರಿಗೆ, ಪ್ರದರ್ಶಕರಿಗೆ, ವಿದೇಶದಲ್ಲಿ ಮಾಡಿದಂಥ ಡಿಸ್ಟ್ರಿಬ್ಯೂಟರ್ಸು ಅವ್ರಿಗೆಲ್ಲನೂ ಐ ವೆರಿ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಸರ್, ನೀವೇನೋ ಒಂದು ಪ್ರಶ್ನೆ ಕೇಳಿದ್ರೆ ಅದೇ ಅದು ಸಾಂಗ್ ಶೂಟ್ ಮಾಡಿದ್ರೆ ಉಪೇಂದ್ರ ಇಲ್ಲ ಅಂತ ಇದ್ದಾರೆ. ಇದು ಕ್ಲಾರಿಫಿಕೇಶನ್ ಕೊಡಿ. ನಾನು ಸೌಂಡು ಅಲ್ಲ, ನೀವು ಖರ್ಚು ಮಾಡಿರ್ತೀರಲ್ಲ ಸಾಂಗ್ ಎಷ್ಟು ಖರ್ಚು ಮಾಡಿ? ನಾನು ಫೈನಾನ್ಷಿಯಲಿ ಭಾಳ ವೀಕು. ಫೈನಾನ್ಷಿಯಲಿ ನಾನು ನೋಡೇ ಇಲ್ಲ. ದುಡ್ಡು ಕೊಟ್ಟಿದ್ದೇ ಅವ್ರು ಬಂದಿದ್ರು ಇಲ್ಲ ಅಂತ ಗೊತ್ತಾಗಬೇಕಾಗಿತ್ತು ನಿಮಗೆ. ನಾನು ಫೈನಾನ್ಷಿಯಲಿ ನೋಡಿ ಅಲ್ಲ, ಎಲ್ಲ ನೋಡಿದ ಅಣ್ಣ ಅವರು ಕೂಡ ಸಿಟ್ಟು ಬರ್ತಾ ಇರಲಿಲ್ಲ. ನೀವು ಉಪ್ಪಿಸಂತಾನೆ ಮಾತಾಡ್ತಾರೆ ಸರ್. ಆಕ್ಚುಲಿ ಸತ್ಯ ಹೇಳ್ತೀನಿ ಸರ್, ಅವ್ರ ಜೊತೆಯಲ್ಲಿ ಇದು ನಾನು ಅವ್ರು ಆಗ್ಬಿಟ್ಟಿದ್ದೀನಿ, ಅವ್ರು ನಂತರ ಆಗ್ಬಿಟ್ಟಿದ್ದಾರೆ. UI ಆಗ್ಬಿಟ್ಟಿದೆ ಸರ್, ಉಲ್ಟಾಗ್ಬಿಟ್ಟಿದೆ, IO ಆಗ್ಬಿಟ್ಟಿದೆ ಇವಾಗ. ಅಲ್ಲ, ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಯಾಕಂದ್ರೆ ಈ 1 ತಿಂಗಳು ಜರ್ನಿ ಮಾಡ್ದಲ್ಲ ಸರ್, ಆ ಜರ್ನಿ ಗೊತ್ತಾಯ್ತು ನನಗೆ. ಎಲ್ಲಾದ್ರೂ ಮುಂದೆ ಒಂದು ಬೆದ್ರಿದ್ರೆ ಆ ಬೆದ್ರಲ್ಲಿ 5 ಬೆದ್ರಲಿದೆ ಅವ್ರಿಗೆ. ಇದು 1 ಬ್ರೈನ್, ಈ ಗಾಟ್ 5 ಬ್ರೈನ್ಸ್. ಇವತ್ತು ನೋಡಿ, ಇವತ್ತು ಇನ್ನೊಂದು ಏನಾದ್ರು ಅದ್ಭುತ. CK ಅಂತ ಹೆಸರು ಕೊಟ್ಟೆ. CK ಅಂದ್ರೆ ಕೆಲ್ವಿಕ್ಟಿ ಇವತ್ತು ಹಾಕೊಂಡ್ಬಂದಿದೆ. ಅದೇ ರೀತಿ ಶ್ರೀಕಾಂತ್ ಅವರು ಹಾಕೊಂಡ್ಬಂದಿದ್ದಾರೆ ನೋಡಿ CK. ಅದು ಗ್ರೀನು, ಸೇಮ್ ಜೀನ್ಸು. ಯಾಕಂದ್ರೆ ಭಯ ಪಟ್ಬಿಟ್ಟಿದೆ. ಕಂಟೆಂಟ್ ಕಿಂಗು. ಸೊ ಏನಿರೋದು ಗೊತ್ತಿಲ್ಲ ಸರ್. ಸ್ಕ್ಯಾನ್ ಮಾಡಿಸ್ಲೇಬೇಕು ಕರ್ಕೊಂಡೋಗಿ. ಅಲ್ಲ ವೇಲು ಸರ್, ಸರ್ ನೀವು ಉಪೇಂದ್ರ ಅವರ ಸಿನಿಮಾದಲ್ಲಿ ಹೇಳಿದ್ದಾರೆ ಮಿದುಳಿಂದ ಹೊರಗಡೆ ಬನ್ನಿ ಅಂತ. ನೀವು ಅವರಿಗೆ 5 ಮಿದುಳಿದೆ ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್, ಸ್ಕ್ಯಾನ್ ಮಾಡಿಸ್ತೀವಿ ಸರ್. ಈಗ ಸಂಜೆ 5:30 ಫಿಕ್ಸ್ ಮಾಡಿದ್ದೀನಿ. ನಮ್ಮ ಸನ್ನಿಲಾರೆ ಟೆರೆಟ್ ಡ್ಯಾಮೇಜ್ ಸೆಂಟರ್ ಇದೆ, ಸದಾಶಿವ ಕರ್ಕೊಂಡು ಹೋಗ್ತೇವೆ. ಮನೆ ಪಕ್ಕನೇ ಬಿಡದೆ ಕರ್ಕೊಂಡು ಹೋಗ್ತಾ ಇದ್ವಿ. ಅದು ಕಲಿಕೆಯಾಗಿ ಅವತಾರ ಮಾಡ್ತಾರೋ ಅಲ್ಲಿ, ಇಲ್ಲ ಸತ್ಯಾಗಿ ಅವತಾರ ಮಾಡ್ತಾರೋ ಗೊತ್ತಿಲ್ಲ ಅಲ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬರ್ಲಿಲ್ಲಲ್ಲ ಅಂತ ಈ ಕಡೆ ಒಪ್ಪಿ ಸರ್. ಕೇಳಿದ್ರೆ ಹೆಂಗೆ? ಸಿ ಕೇಳಿ, ಒಂದೇ ಒಂದು ನಿಮಿಷ. ನಾನು ಅದಕ್ಕೆ ಮತ್ತೆ ಅದನ್ನ ಟ್ವೀಟ್ ಮಾಡಿದ್ದೆ. ಬುದ್ಧಿವಂತರಾದ್ರೆ ಎತ್ತೋಗಿ, ದಟ್ರಾದ್ರೆ ಕೂತಿರಿ ಅಂದ್ರೆ ಮೇಲೆ ನೆಕ್ಸ್ಟ್ ಒಂದು ಟೈಟ್ಲ್ ಬರುತ್ತೆ. ಅದ್ರ ಬಗ್ಗೆ ಯಾರು ಮಾತಾಡ್ಲಿಲ್ಲ. ನಿಜವಾದ ಬುದ್ಧಿವಂತರು ದಟ್ರ ತರ ಇರ್ತಾರೆ, ದಟ್ರ ಬುದ್ಧಿವಂತರ ಎಗರಾಡ್ತಿರ್ತಾರೆ ಅಂತ. ಓಕೆ, ಬುದ್ಧಿವಂತರಾಗಿ ನಾವು ಎಷ್ಟು ಡಿಕೋಡ್ ಮಾಡಿದೀವಿ ನಿಮ್ಗೆ ಗೊತ್ತು. ನೀವೆಲ್ಲ ಅಂದ್ರೆ ವಿ ಸಕ್ಸಸ್ಫುಲ್ ರೇಟಿಂಗ್ ಇರ್ಬೇಕಲ್ಲ. ವಿ ರೇಟ್ ದ ಮೂವಿ. ಇಲ್ಲ 100% ಆಲ್ಮೋಸ್ಟ್ ನೀವು ಸಿನಿಮಾನ ಡಿಕೋಡ್ ಮಾಡ್ಬಿಟ್ಟಿದ್ದೀರಿ ಎಲ್ಲ. ಅದು ಆಮೇಲೆ
ಏನ್ ಹೇಳಿ, ಅದು ನಿಮ್ಮ ಇಂಟೆಲಿಜೆನ್ಸ್ ಮೇಲೆ ಹೋಗುತ್ತೆ. ನೀವು 3rd ಲೇಯರ್ಗೂ ಹೋಗ್ಬೋದು, 4th ಲೇಯರ್ಗೂ ಹೋಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಬ್ರೈನಲ್ಲಿ ಒಂದು ಏನೋ ಆಗ್ತಾ ಇದೆ ಗಲಾಟೆ ಅಂದ್ರೆ ಜನ ಎಲ್ಲ ಕಿರಿಸ್ತಿರ್ತಾರೆ, ಅವ್ನು ಸೈಲೆಂಟ್ ಆಗ್ತಾನೆ, ಕಾಮ್ ಡೌನ್ ಕೂಲ್ ಅನ್ಕೊಂಡು ಹೋಗ್ತಾನೆ. ಅಂದ್ರೆ ಅದ್ರಲ್ಲಿ ಒಂದು ಮೀನಿಂಗ್ ಇದೆ, ನೀನ್ ಸುತ್ತಮುತ್ತ ಮಾತು ಕೇಳಿದ್ರೆ ನಿನ್ ಕಾನ್ಸಂಟ್ರೇಷನ್ ಸಿಗಲ್ಲ ಅಂತ. ಆ ಥರದ್ದೊಂದು ಅನ್ಕೊಬೋದು. ಈ ಥರದ್ದು ಬಿಡಿ. ಬಟ್ ಒಂದಿದೆ, ಒಂದು ಶಾರ್ಟ್ ಅದು ಆಕ್ಚುಲಿ ವೆರಿ ಡಿಫಿಕಲ್ಟ್ ಟು ಡಿಕೋಡ್. ಅದು Okay, sir. ದಟ್ ಈಸ್ ದ ಲಾಸ್ಟ್ ಶಾರ್ಟ್. ಲಾಸ್ಟ್ ಶಾರ್ಟ್ ಆಫ್ ದಿ ಮೂವಿ ಇದೆಯಲ್ಲ, ಅದು ತುಂಬಾ ಡಿಫಿಕಲ್ಟ್. ಲಕ್ಷದಲ್ಲಿ ಯಾರೋ ಒಬ್ರು ಡಿಕೋಡ್ ಮಾಡ್ಬೋದು ಅಷ್ಟೇ ಅದನ್ನ. Okay. ಬಟ್ ಅದನ್ನ ನನಗೆಲ್ಲೂ ಕಾಣಿಸ್ತಿಲ್ಲ ಅಷ್ಟೇ. ಯಾರೋ ಮಾತಾಡಿದ್ ಕೇಳಿದ್ದೀನಿ ಅದ್ರ ಬಗ್ಗೆ ಅಷ್ಟೇ. ಅದರ್ವೈಸ್ ಎವ್ರಿಬಡಿ ವರ್ ವೆರಿ ನಿಜವಾಗ್ಲೂ ಸೂಪರ್ ಆಗಿ ಮಾಡಿದ್ದೀರಲ್ಲ. ಬಟ್ ಒಂದೇನಂದ್ರೆ ನಮ್ಮಲ್ಲಿ ನಾವು ನೋಡಿದವರು ವಿ ಸೆಡ್ ವಿ ಹ್ಯಾಡ್ ಸೋ ಮೆನಿ ಥಿಂಗ್ಸ್ ಟು ಸೇ ಅಬೌಟ್ UI. ಬಟ್ ಒಂದು ಕ್ರಿಟಿಕ್ ಫ್ರಮ್ ಔಟ್ಸೈಡ್ ಹಿಂದಿ ಲ್ಯಾಂಗ್ವೇಜ್ ಅವರು ದೇರ್ ವಾಸ್ ಅ ಹೆಡ್ಲೈನ್, ದೇರ್ ಇಸ್ ನಥಿಂಗ್ ಟು ಡಿಕೋಡ್ ಅಬೌಟ್ UI ಅಂತ ಬರೆದಿದ್ರು. ಸೊ ವಾಟ್ ಯು ಥಿಂಕ್, ಆರ್ ವಿ ಕಿಲ್ಲಿಂಗ್ by releasing our movies because we get lot of backslash from there only. So ಆಕ್ಚುಲಿ ಕನ್ನಡಕ್ಕಿಂತ ತೆಲುಗು ಜಾಸ್ತಿ ಡಿಕೋಡ್ ಮಾಡಿದ್ದಾರೆ ಗೊತ್ತಾ ನಿಮ್ಗೆ? okay. No, I'm talking about there was ಹಿಂದಿ ಇನ್ನೂ ಜಾಸ್ತಿ ಮಾಡಿದ್ದಾರೆ ಹಿಂದಿಲಿ. no, but ಒಂದೇ ಒಬ್ರು ಹೇಳಿದ್ರು, ಒಂದು ಹೆಡ್ಲೈನ್ ಅಲ್ಲೇ ಹೇಳಿದ್ರು there is nothing to decode in UI ಅಂತ. ಇಟ್ ಈಸ್ ಅಪ್ ಟು ಯು. ಸಿ ಹಂಗ್ ನೋಡಕ್ ನಿಮ್ಗೆ ಎಲ್ಲ ಸ್ಪೂನ್ ಫೀಡಿಂಗ್ ತರ ಇದೆ ಸಿನಿಮಾ. ನಿಮ್ಗೆ ಹಂಗೆ ನೋಡ್ತಾ ಹೋದ್ರು ಕೂಡ ಗೊತ್ತಾಗುತ್ತೆ ಆಕ್ಚುಲಿ. ಇಫ್ ಯು ವಾಂಟ್ ಟು ಡಿಕೋಡ್, ಇಫ್ ಯು ವಾಂಟ್ ಟು ಫರ್ದರ್ ಇನ್ವೆಸ್ಟಿಗೇಟ್, ಆ ಥರ ಹೋದ್ರೆ ಒಳಗಡೆ ಹೋಗ್ಬೋದು ಅಷ್ಟೇ. ಆ ಥರ Okay. No, but I'm asking to the person who says there's nothing to decode, ನೀವೇನ್ ಹೇಳ್ತೀರಾ ಅವ್ರ ಬಗ್ಗೆ ಅಂತ? Yeah, it is understood. Nothing to decode. Yes, it is for him. It is nothing to decode. And also like there were mixed reviews than from what Kannada language people, the critics had. It was different in other languages. It was something very different from other Yes, languages. ಇದು ಏನ್ ಗೊತ್ತಮ್ಮ, ಇದು ಈ ಸಿನಿಮಾನೇ ಹಂಗೆ ಇದೆ ಆಕ್ಚುಲಿ. ಈ ಸಿನಿಮಾನೇ ನಿಮ್ಗೆ ಒಂದೇ ಒಂದು ಯುನಾನಿಮಸ್ ಒಪಿನಿಯನ್ ಬರೋ ಸಿನಿಮಾ ಅಲ್ಲ ಇದು. ಲಾಟ್ ಆಫ್ ಡಿಸ್ಕಷನ್ ಹ್ಯಾಪನ್ಸ್, ಲಾಟ್ ಆಫ್ ಏನಿದು ಕರೆಕ್ಟಾ ತಪ್ಪ, ನನ್ಗೆ ಹೇಳ್ತಾ ಇದ್ದಾರೆ ಅವರು, ಅಥವಾ ಬೇರೆ ಹೇಳ್ತೀಯಾರ, ಪಕ್ಕದಲ್ಲಿವ್ರಿಗೆ ಹೇಳ್ತೀಯಾರ, ಅಥವಾ ಇದು ಸರಿನಾ ತಪ್ಪ. ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಅದೆಲ್ಲ ನೀವೇ ಬರೆದ್ಬಿಟ್ಟಿದ್ದೀರಾ, ನಾನು ಇನ್ನೇನು ಹೇಳೋದು ಅದರಲ್ಲಿ. Okay, sir, sorry if I'm straightforward about this. Did Max become the Kalki of your box office? ಯಾರು ಕೇಳ್ತಾ ಇದ್ದೀರಾ? ನಾನೇ ಕೇಳ್ತಾ ಇದ್ದೀನಿ. ಸಾರಿ ಇಫ್ ಐ ಆಮ್ ಸ್ಟ್ರೇಟ್ ಫಾರ್ವರ್ಡ್. ಡಿಡ್ ಮ್ಯಾಕ್ಸ್ ಬಿಕಮ್ ಕಲ್ಕಿ ಅಟ್ ದ ಬಾಕ್ಸ್ ಆಫೀಸ್ ಫಾರ್ UI? ಅರ್ಥ ಆಗ್ತಿಲ್ಲ ನಿಮ್ ಕ್ವಶನ್. ಏನೋ ಸ್ಪಷ್ಟವಾಗಿ ಹೇಳಿದ್ ನೀವು. ಏನು ಗೊತ್ತಾ, ನಾನು ಜಸ್ಟ್ ಡಿಕೋಡಿಂಗ್ ಆನ್ ಮೈ ವೇ ಟು ದ ಪ್ರೆಸ್ ಮೀಟ್. 5 ನಿಮಿಷ ಲೈಕ್ ಯು ಹ್ಯಾವ್ ಗಿವನ್ ನೋ ಸತ್ಯ ಅಂಡ್ ಕಲ್ಕಿ ಬಗ್ಗೆ 5 ನಿಮಿಷ ಗ್ಯಾಪಲ್ಲಿ, ಇದು 5 ದಿವಸದ ಗ್ಯಾಪಲ್ಲಿ UI ಮತ್ತೆ ಮ್ಯಾಕ್ಸ್ ರಿಲೀಸ್ ಆಯಿತು. With Max coming in theaters, as it collections come down for UI. ನಮಗ್ ಗೊತ್ತೇ ಇಲ್ಲ ನಮ್ಗೆ ಯಾವ ಪಿಕ್ಚರ್ ಪಕ್ಕದಲ್ಲಿ ರಿಲೀಸ್ ಆಗಿದೆ ಇದಾಗಿದೆ ಗೊತ್ತಿಲ್ಲ. ನಾವು ನಿಮ್ಗೆ ಬರ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. Okay. We know only about UI. Okay. That's it. No, is Max again I'm asking See, ಅದು ನಾನು ಹೇಳ್ತಿದ್ದು ಮಾರ್ಕೆಟ್ ಇದು ಮಾರ್ಕೆಟ್. ಇಲ್ಲಿ ನಾವು ಇಟ್ಕೊಂಡ್ರೆ ಅಲ್ಲಿ ಪಕ್ಕದಲ್ಲಿ ಒಬ್ಬ ಬಂದು ಇಟ್ಕೊಳ್ತಾನೆ, ಇಲ್ಲೋ ಬಂದು ಇಟ್ಕೊಳ್ತಾನೆ. ಅದು ಮಾರ್ಕೆಟ್ ಆಕ್ಚುಲಿ. ತೆಲುಗು ತಮಿಳು ಫಿಲ್ಮ್ಗಳು ಬರ್ತಾ ಇರುತ್ತೆ. ಅದು ನಮಗೂ ಅದಕ್ಕೆ ಸಂಬಂಧನೇ ಇಲ್ಲ. ನಮ್ಮ ಸಿನಿಮಾ ನಮ್ಮಿದು, ನಾವು ಅದ್ರ ಬಗ್ಗೆ ಮಾತಾಡ್ತಿದೀವಿ ಅಷ್ಟೇ. Okay, sir. Yeah. Thank you. ಸರ್, ಇದು ಸಿನಿಮಾದೊಳಗಿಂದು ಸಿನಿಮಾ ಬರುತ್ತೆ, ಅದ್ರ ಅಗತ್ಯತೆ ಇತ್ತ ಅಂತ ಒಂದು ಪ್ರಶ್ನೆ. ಆಮೇಲೆ ಅದರಿಂದ ನಿರ್ಮಾಪಕರಿಗೆ ಎಫೆಕ್ಟ್ ಆಗಿದೆಯಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಜಾಸ್ತಿ ಹಾಕೊಂಡು ಇದು ಮಾಡಿದ್ರು. ಏನಾಯ್ತದು? ಅದು ತುಂಬಾ ಎಫೆಕ್ಟ್ ಆಗಿಲ್ವಾ ಸಿನಿಮಾಗೆ? ಅಂದ್ರೆ ಡೈವರ್ಸ್ ಎಫೆಕ್ಟ್ ಆಗಿಲ್ವಾ ಅಂತ. ಅದನ್ನ ಎಂಜಾಯ್ ಮಾಡಲ್ಲ, ತುಂಬಾ ಖುಷಿ ಪಟ್ರಲ್ಲ ಅದನ್ನ. ಅಲ್ಲಿ ಏನು ನಿಮ್ಗೆ ಯಾರಿಗೂ ಏನು ಬೇಜಾರು ಮಾಡಿಲ್ಲ. ಅಲ್ಲಿ ಏನಂದ್ರೆ ನಿಜವಾದ ಬುದ್ಧಿವಂತರು ದಡ್ರ ತರ ಇರ್ತಾರೆ. ದಡ್ರ ನಂತರ ಬುದ್ಧಿವಂತ ಅನ್ಕೊಂಡು ಮಾತಾಡ್ತಾ ಇರ್ತೀವಿ ನಾವು. ಅಲ್ಲ, ಬುದ್ಧಿವಂತರಾಗಿದ್ರೆ ಸೈಲೆಂಟ್ ಆಗಿ ಕೂತಿದ್ದಾರೆ. ಬುದ್ಧಿವಂತರಾಗಿದ್ರೆ ಬುದ್ಧಿವಂತ ಕೈಲಿ ಹಿಡ್ಕೊಂಡ್ಬಿಟ್ಟು ಹಿಂಗೆ ಅದು ಹಂಗೆ ಅಂತ ಇರ್ತೀನಿ. ಅಲ್ಲಲ್ಲ, ನನ್ನ ಬಗ್ಗೆ ನಾನು ಹೇಳ್ಕೊಂಡ್ರೆ ಅದಷ್ಟೇ. ಅದ್ರಲ್ಲಿ ಅದು ಪ್ರೇಕ್ಷಕರ ಮನಸ್ಥಿತಿಯಾಗಿರುತ್ತೆ. ನಾನು ಬುದ್ಧಿವಂತ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ನಾನು ನೋಡಲ್ಲ ಸಿನಿಮಾ, ನಾನು ಎದ್ದೋಗಿ ಅಂತ ಹೇಳ್ಬಿಟ್ಟಿದ್ದಾರೆ ಉಪ್ಪಿ. ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೇ ಹಾಕೊಂಡು ಜಡಿತಿದ್ದಾರೆ. ಹಂಗಾಗಿ ನಾನು ನೋಡೋದಿಲ್ಲ ಸಿನಿಮಾ. ಅದು ಎಫೆಕ್ಟ್ ಆಯ್ತಾ ಇಲ್ವಾ ಅಂತ ಸಿನಿಮಾಗೆ ನನಗೆ ಅನಿಸ್ತಾ ಇದೆ. ಎಫೆಕ್ಟ್ ಆಗಿದೆ ಅನ್ನಿಸ್ತಿದೆ ನನಗೆ. ಎಲೆಕ್ಷನ್ ಹೇಳ್ತಲ್ಲ ನಿಮ್ಗೆ.
ಕಲೆಕ್ಷನ್ ಹೇಳ್ತಾರೆ ನಿಮ್ಗೆ. ಆಮೇಲೆ ಸಿನಿಮಾ ಒಳಗಿನ ಸಿನಿಮಾ ಅದು, ನಿಮ್ಗೆ ಅಲ್ಲಿ 2 ಸಿನಿಮಾ ಇದೆ, ಓಕೆನಾ? ಬಟ್ ಹೊರಗಿನವ್ರಿಗೆ ಗೊತ್ತಿಲ್ವಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಿಲ್ಲ ಯಾರಿಗೂ. ನೀವು ಮಾತಾಡಿ, ನಿಮಗ್ ಗೊತ್ತಾಯ್ತಲ್ಲ, ನೀವು ಆಡಿಯನ್ಸ್ ಅಲ್ವಾ? ಹೌದು. ನಿಮಗ್ ಗೊತ್ತಾಯ್ತಲ್ವಾ 2 ಸಿನಿಮಾ ಇದೆ ಅಂತ? ಹೌದು. ಫಸ್ಟ್ ಸಿನಿಮಾ ನಂಗೆ ಹಾಕಿದ್ದಾನೆ ಏನಕ್ಕೆ ಅಂತ ಗೊತ್ತಾಯ್ತಾ? ಸರ್ ಸೋಷಿಯಲ್ ಮೀಡಿಯಾ. ಒಂದ್ ನಿಮಿಷ ನಾನ್ ಕೇಳೋ ಕ್ವಶನ್ ಆನ್ಸರ್ ಮಾಡ್ಬಿಡಿ. ಫಸ್ಟ್ ಒಂದು ಸಿನಿಮಾ ಸ್ಟಾರ್ಟ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಹೌದು ಅದ್ರಲ್ಲಿ ಆ ಕಾರ್ಡ್ ಬರುತ್ತೆ. ಹೌದು ಲಾಸ್ಟ್ ಅಲ್ಲಿ ಮತ್ತೆ ಅದೇ ಸಿನಿಮಾ ಓಪನ್ ಆಗುತ್ತೆ. ಹೌದು. ಆ ಡೈರೆಕ್ಟರ್ ಏನ್ ಹೇಳ್ತಾನೆ, ನಾನು ಕಥೆನೇ ಮಾಡಲ್ಲ, ನಾನೇನೋ ಬೇರೆ ತೋರಿಸ್ತೀನಿ ಅಂತಾನೆ. ಹೌದು. ಫೈನಲಿ ಏನ್ ಹೇಳ್ತಾನೆ ಅವ್ನು ಎಂಡ್ ಫೋಕಸ್ ಏನಂತಾನೆ? ಫೋಕಸ್ ನೀವು ಲಾಸ್ಟ್ ಅಲ್ಲಿ ನೋಡಿಲ್ಲ ಅಂದ್ರೆ ಅವರು, ಕರೆಕ್ಟ್ ಅಲ್ವಾ? ಹೌದು. ಅವ್ನು ಡೈರೆಕ್ಟ್ರೆ ನಾನೇ ನಿನ್ ಕತೆ ಹೇಳಲ್ಲ ಅಂತ ಹೇಳ್ತಾನೆ ಅವನು, ಈ ಡೈರೆಕ್ಟರ್. ಎಗೈನ್ ನಾನು ಸ್ಟೋರಿ ಹೇಳಿ ನೀನು ಮಿಸ್ಲೀಡ್ ಮಾಡಲ್ಲ, ನಿನ್ ಸ್ಟೋರಿ ನೀನು ನೋಡ್ಕೋ ಅನ್ನೋ ಥರ ಕತೆ ಇದು. ಸರ್ ಫೋಕಸ್ ಮಾಡೋದು, ಅದು ಫೋಕಸ್ ಆಗೋದು ಅದು ಪ್ರೇಕ್ಷಕನಿಗೆ ಬಿಟ್ಟಿದ್ದು. ಅದು ಅವ್ರವ್ರ ಗಮನ ಹೆಂಗಿರುತ್ತಾ, ಯಾರ್ಯಾರು ಇರುತ್ತಾ, ಅವ್ರು ಸ್ಟ್ರಾಂಗ್ ಎಷ್ಟಿರ್ತಾರೋ ಅಷ್ಟು. ಅದಕ್ಕೆ ಕೇಳಿ ಒಂದ್ ನಿಮಿಷ, ಅದಕ್ಕೆ ನಿಮ್ ಪರವಾಗಿ ನೀವು ಮಾತಾಡ್ಬೇಕು ಅಷ್ಟೇ ಈ ಸಿನಿಮಾದಲ್ಲಿ, ನಿಮ್ಗೆ ಅಂತ ಅಲ್ಲ. ಈಗ ನನಗೆ ಅನ್ನಿಸ್ತಾ ಇರೋದು UI ಅದು ಈ ಬೇರೆ ಪರಿಣಾಮ ಎದುರಿಸ್ತು ಇದರಿಂದ ಅಂತ ನನ್ನ ಅನಿಸಿಕೆ. ಅದು ನಿಮ್ಮ ಅನಿಸಿಕೆ. ಥ್ಯಾಂಕ್ ಯು. ಸರ್ ಅದಕ್ಕೆ ಬಂದೇ ಒಂದು ಸಣ್ಣ ಉತ್ತರ ಕೊಟ್ಬಿಡ್ತೀನಿ. ಸ್ನೇಹಪ್ರಿಯ ಸರ್, ಸ್ನೇಹ ಪ್ರಿಯ ನಿಮ್ಮ ಹೆಸರಲ್ಲೇ ಇದೆ. ಈ ಸಿನಿಮಾ ಸ್ನೇಹಪ್ರಿಯವಾಗಿ ಸೂಪರ್ ಹಿಟ್ ಆಗಿದೆ. ಬಾಕ್ಸ್ ಆಫೀಸಲ್ಲಿ ನಿಜವಾದ ಒಳ್ಳೆ ಕಲೆಕ್ಷನ್ ಆಗಿದೆ. ಮೇಡಮ್ ಮೈಕ್ ಆನ್ ಮಾಡಿ, ಮೈಕ್ ಆನ್ ಇದೆ ಹೇಳಿ, ಪರವಾಗಿಲ್ಲ. ಸರ್, ಈ ಸಿನಿಮಾದಲ್ಲಿ ನೀವು ನಾಯಕಿನ ಟಚ್ ಮಾಡಲ್ಲ. ಸೊ ಪ್ರಕೃತಿಗೆ ಹೆಣ್ಣನ್ನ ಹೋಲಿಸಿದ್ದೀರಾ ಸಿನಿಮಾದಲ್ಲಿ. ಸೊ ಅದಕ್ಕೆ ಟಚ್ ಮಾಡಲಿಲ್ವಾ? ಸೊ ಏನು ಅಂತ? ಪ್ರಕೃತಿನ ಡೈಲಿ ಟಚ್ ಮಾಡ್ತಾನೆ ಇರ್ತೀವಲ್ವಾ, ಅದ್ರ ಮೇಲೆ ಓಡಾಡ್ತೀವಿ. ಹೌದು ಸರ್, ಪ್ರಕೃತಿನ ಹೆಣ್ಣಿಗೆ ಹೋಲಿಸಿದಿರಲ್ವ ಸರ್? ಇಲ್ಲಿ ನಿಮ್ಮ ಸಿನಿಮಾಗಳಲ್ಲಿ ನಾಯಕಿಗೆ ಏನಾದರೂ ಬೈಯೋದು ಅದು ಇದು ಎಲ್ಲ ಬಿಫೋರ್ ಇರ್ತಾ ಇತ್ತು. ಸೊ ಈ ಸಿನಿಮಾದಲ್ಲಿ ಏನೂ ಇಲ್ಲ, ನಾಯಕಿನ ಟಚ್ ಕೂಡ ನೀವು ಮಾಡೋದಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಆ ಥರ ಏನಾದರೂ ಟಚ್ ಮಾಡಿದ್ರೆ ಪ್ರಕೃತಿಗೆ ಇಲ್ಲಿ ಹೋಲಿಸ್ಬಿಟ್ಟು ನೋಡಿದ್ರೆ ಉಪೇಂದ್ರ ಅವರೇ ಈ ಥರ ಈ ನಾಯಕಿನ ನಾನು ಅಷ್ಟೊಂದೆಲ್ಲ ಯೋಚನೆ ಮಾಡಿ ಮಾಡಲ್ಲ ನಿಜವಾಗ್ಲು, ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಒಂದ್ ಹೇಳಕ್ ಇಷ್ಟಪಡ್ತೀನಿ. ಹೆಂಗೆ ಗೊತ್ತಾ, ಇವಾಗ ಯಾವುದೋ ಒಂದು ಸೂಪರ್ ಹಿಟ್ ಆಗಿರೋ ಸಿನಿಮಾ, ಇನ್ನೊಂದು ಸಿನಿಮಾ ಮಾಡ್ತಾನೆ ಡೈರೆಕ್ಟರ್ ಅನ್ಕೊಳ್ಳಿ, ಸರ್ ಆ ಸಿನಿಮಾ ತರ ಮಾಡ್ಬೇಕಾಗಿತ್ತು ಸರ್ ಅಂತ. ಅಕಸ್ಮಾತ್ ಅದೇ ತರ ಮಾಡ್ದ ಅನ್ಕೊಳ್ಳಿ, ಸರ್ ಅವ್ನು ಅದಕ್ಕೆ ಬಿಟ್ರೆ ಇವ್ರಿಗೇನು ಬೇರೆ ಬರಲ್ವಾ ಅಂತೀರಾ? ಯಾವ್ದು ಕರೆಕ್ಟ್ ಇದ್ರಲ್ಲಿ ನೀವೇ ಹೇಳ್ಬೇಕು. ಒಂದು ಅದೇ ತರ ಮಾಡ್ರೆ ಅದನ್ನೇ ಇವತ್ತು ಮಾಡ್ತಾವ್ ನೀವು ಅಂತ, ಬೇರೆ ಮಾಡ್ರೆ ಸರ್ ಆ ಥರ ಮಾಡ್ಬೇಕಾಗಿತ್ತು ಸರ್ ಅಂತ. ಅದರಿಂದ ಅದನ್ನ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಸಬ್ಜೆಕ್ಟು ಸ್ಟೋರಿ ಫ್ಲೋ ಹೆಂಗ್ ಹೋಗುತ್ತೋ ಅದಕ್ಕೆ ಕರೆಕ್ಟಾಗಿ ಹೋಗ್ತೀನಿ ಅಷ್ಟೇ. ಈ ಸಬ್ಜೆಕ್ಟ್ ಹಂಗಿತ್ತು, ಆ ಹೀರೋಯಿನ್ ಕ್ಯಾರೆಕ್ಟರ್ ಹಂಗಿತ್ತು, ಅರ್ಥ ಆಯ್ತಾ? ಇಲ್ಲಿ ಆ ಥರ ಸಿಚುವೇಶನ್ನೇ ಬರಲ್ಲ. ಸೊ ಬೇರೆ ಏನೋ ವಿಷಯ ಇರೋದ್ರಿಂದ ಅದಂಗೆ ಹೋಯ್ತಷ್ಟೇ. ಸೊ ಉಪೇಂದ್ರ ಅವರು ಇತ್ತೀಚೆಗೆ ಸ್ವಲ್ಪ ಸೆನ್ಸಿಬಲ್ ಆಗಿದಾರ ಅಂತ? ಹಳೆ ಏನ್ ಮುಂಚೆ ಸೆನ್ಸಿಬಲ್ ಅಲ್ಲ ಅಂತ ನನಗೆ ಇಲ್ಲ, ಹಳೆ ವಿಂಟೇಜ್ ಉಪ್ಪಿ ಆಗಿದ್ರೆ ನೀವು ಸ್ವಲ್ಪ ರಾಜಕೀಯ ಮೆಸೇಜ್ ಏನ್ ಕೊಟ್ಟಿದ್ದೀರಾ ಅಲ್ಲಿ ಸ್ವಲ್ಪ ಜಾಸ್ತಿ. ನೀವು ಯಾವಾಗ ಎಂಟರ್ ಆಗಿದ್ದು ಇದಕ್ಕೆ, ಪ್ರೆಸ್ ಇದಕ್ಕೆ ಎಷ್ಟು ವರ್ಷ ಆಯ್ತು? 12 years ಆಯ್ತು. 12 years. ಅದಕ್ಕೆ ಮುಂಚೆ ನಾನು ಬೇರೆ ತರ ಕ್ವಶನ್ಗಳು ಕೇಳಿದೀನಿ ಇದೇ ತರ. ಹೌದಾ? ತೋರಿಸಿ ಮತ್ತೆ ನೋಡೋಣ. ಬಾಸ್ ಅವ್ರಿಗೆ ಗೊತ್ತು ಕೇಳಿ. ಅದೇ ಸರ್, ಅಂದ್ರೆ ಮುಂಚೆ ನೀವು ಇದ್ರಲ್ಲಿ ಮೆಸೇಜಸ್ ಒಂದಷ್ಟು ಹೇಳಿದಿರಲ್ವಾ, ರಾಜಕೀಯದ ಬಗ್ಗೆ ಆಗಿರ್ಬೋದು, ಬೇರೆದ್ರ ಬಗ್ಗೆ ಆಗಿರ್ಬೋದು, ಮೀಡಿಯಾಗಳ ಬಗ್ಗೆ ಆಗಿರ್ಬೋದು ಹೇಳಿದಿರಲ್ವಾ. ಸೊ ಇನ್ನಷ್ಟು ಅಗ್ರೆಸಿವ್ ಆಗಿ ಇರ್ತಾ ಇತ್ತು ಅದು ಅಂತ ನನ್ನ ಅನಿಸಿಕೆ. ಈಗ ಸ್ವಲ್ಪ ಏನೇ ಮಾಡಿದ್ರು ಕಾಂಟ್ರವರ್ಸಿಗಳು ಆಗಕ್ಕೂ ಮಾಡಕ್ಕೂ ಗೊತ್ತಾಗ್ತಾ ಇಲ್ಲ ಯಾರಿಗೂ. ಯಾರ ಬಗ್ಗೆ ಕಾಂಟ್ರವರ್ಸಿ ಸರ್, ಈ ಸಿನಿಮಾ ನೋಡ್ತಾ ನಮ್ಗೆ ಬಂದಿದ್ದು ಸಂಭಾಷಣೆ ವಿಚಾರ ಇಲ್ಲ ಸರ್. ಆ ಸಿಚುಯೇಷನ್ ಹಂಗಿತ್ತು, ಅದು ಹೆಂಗೆ ಅಂತ ಹೇಳಿದ್ರೆ ಗೊತ್ತಾಗಲ್ಲ. ಅದು ಆ್ಯಕ್ಚುಲಿ ಅದನ್ನ ನಿಜ ಹೇಳ್ಬೇಕಾದ್ರೆ ಅದನ್ನ ನಾವೇನೋ ತಲೆ ಉಪಯೋಗಿಸಿ ಮಾಡಿದ್ವಿ ಅಂತಲ್ಲ, ಸಮ್ ಟೈಮ್ ಬರುತ್ತೆ ಅಷ್ಟೇ. ಅದು ಇದೊಂದು ಡಿಫಿಕಲ್ಟ್ ಕ್ವಶನ್. ಈ ಸೀನ್ ಹೆಂಗ್ ಮಾಡಿದ್ರಿ ನೀವು ಅಂದ್ರೆ ಅದು ನಮ್ಗೆ ಹೇಳಕ್ ಗೊತ್ತಾಗಲ್ಲ. ಅದಾಗಿರತ್ತದು, ಆ ಡೈಲಾಗ್ ಹಂಗೆ ಬಂದಿರುತ್ತೆ ಅಷ್ಟೇ. ಈ ಧಿಕ್ಕಾರಕ್ಕಿನ್ನ ಅಧಿಕಾರಕ್ಕೆ ಬರೋ ಜಾಸ್ತಿನೂ ಅಷ್ಟೇ, ಹಂಗೆ ಬಂತಷ್ಟೇ. ಅದನ್ನ ಪ್ಲಾನ್ ಮಾಡಿ ಹಂಗಲ್ಲ ಅದು. ಯಾಕಂದ್ರೆ ನಾವು ಸಾಮಾನ್ಯವಾಗಿ ಪ್ರೆಸ್ ಅವರು ವರ್ಷಕ್ಕೊಂದು ಇದು ತಲೆಗೆ ಹುಳ, ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ನಾನು ಏನಂತ ನನಗೂ ಗೊತ್ತಾ. ನಾನು ನಿಜ ಹೇಳ್ಬೇಕಂದ್ರೆ ತುಂಬಾ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತೀನಿ. ಸಿನಿಮಾದಲ್ಲಿ 100 ಸತಿ ಯೋಚನೆ ಮಾಡ್ತೀನಿ, ಇದು ಅರ್ಥ ಆಗ್ಬೇಕು, ಇದಕ್ಕೊಂದು ಡೈಲಾಗ್ ಹಾಕ್ಬೇಕು, ಇದಕ್ಕೊಂದು ಅಟ್ಲೀಸ್ಟ್ ಕೆಳಗಡೆ ಇದು ಹಾಕ್ಬೇಕು ಅಂತ ತುಂಬಾ ಟ್ರೈ ಮಾಡ್ತೀನಿ. ಬಟ್ ಅದೇನಕ್ಕೂ ಗೊತ್ತಿಲ್ಲ, ನನ್ನ ಪಿಕ್ಚರ್ ಅರ್ಥ ಆಗಿಲ್ಲ, ಅರ್ಥ ಆಗುತ್ತೆ ಅಂತ ಯಾಕೆ ಡಿಸ್ಕಷನ್ ಆಗುತ್ತೆ ಅಂತಲೇ ಗೊತ್ತಿಲ್ಲ. ರಿಯಲಿ ಅದೊಂದು ನನಗೆ ಇವತ್ತಿಗೂ ಒಂದು ಇದು ಆ್ಯಕ್ಚುಲಿ. ಎಸ್,
ಆ ಡಿಸ್ಕಷನ್ ಇರುತ್ತೆ, ನೋ ಡೌಟ್ ಆ್ಯಕ್ಚುಲಿ. ಬಟ್ ಇದರಲ್ಲಿ ನಿಮಗೆ ನೀವೇ ನೋಡಿದ್ದೀರಾ, ನಾನೇನು ಹೇಳೋದು ಬೇಕಾಗಿಲ್ಲ. ನೀವು ನೋಡಿದಾಗ ನಿಮಗೆ ಆ ಥರ ಎಲ್ಲೂ ಕನ್ಫ್ಯೂಷನ್ ಅನ್ಸಲ್ಲ ಅಲ್ವಾ? ನನಗೇನಾದ್ರು ಅನ್ಸುತ್ತಾ ಅಂತ ಲಾಸ್ಟಲ್ಲಿದೆ, ಖಂಡಿತ ಒಪ್ಕೊಂತೀನಿ. ಬಿಗಿನಿಂಗ್ ಇದೆ ಆ ಕ್ಯೂರಿಯಾಸಿಟಿ, ಲಾಸ್ಟಲ್ಲಿದೆ. ಬಟ್ ಮಧ್ಯದಲ್ಲಿರೋ ಕಥೆಯಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ ಅಲ್ಲಿ. ಬಟ್ ಇದಕ್ಕೆ ಅದಕ್ಕೆಲ್ಲ ಸಿಂಕ್ ಮಾಡ್ಕೊಂಡ್ಬಿಟ್ರೆ ಕಷ್ಟ. ಇಲ್ಲಿ ಇವ್ರು ಹೊರಗೆ ಬಂದಿದ್ದು ಈ ಪಿಕ್ಚರ್ ನೋಡಿ, ಓ ಅದಕ್ಕಿದ ಇದಕ್ಕದ ಅಂತ ತಲೆ ನಾವೇ ಗಬ್ಬೆಬ್ಸ್ಕೊಂಡ್ಬಿಟ್ರೆ ಫುಲ್ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ ಪಿಕ್ಚರ್. ಸರ್, ಈ ಪ್ರೊಡ್ಯೂಸರ್ಗೆ ಅವ್ರು ನನ್ನ ಮೇಲೆ ಇರೋ ನಂಬಿಕೆ ಅಷ್ಟೇ, ಇನ್ನೇನಿಲ್ಲ. ಆ ಚಿತ್ರ ಕೊಟ್ಟಿದ್ದಾರೆ, ಇಡೀ 7 ಕೋಟಿ ಜನ ಕನ್ನಡಿಗರು ನಮ್ಮನ್ನು ಗೆಲ್ಸಿದ್ದಾರೆ. ಇದನ್ನ ಹೇಳಲಿಕ್ಕೆ ಇಷ್ಟಪಡ್ತಿದ್ದಾರೆ. ಸಿನಿಮಾನು ಕೂಡ ನೋಡಿರಲಿಲ್ಲ. ಅಟ್ ದಿ ಸೇಮ್ ಟೈಮು ನಾನು ಕೂಡ ತುಂಬ ಅವ್ರನ್ನ ಗಮನದಲ್ಲಿ ಇಟ್ಕೊತೀನಿ. ಪ್ರತಿ ಸ್ಟೇಜಲ್ಲೂ ಕೂಡ ನಾನು ಮಾತಾಡಿದ್ದೀನಿ. ಪ್ರತಿ ಸ್ಟೇಜಲ್ಲೂ ಕೂಡ ಇಲ್ಲಿ ಜಾಸ್ತಿ ಆಗುತ್ತಾ, ಇಲ್ಲಿ ಕಡಿಮೆ ಆಗುತ್ತಾ, ಇಷ್ಟೊಳಗೆ ಆಗ್ತಾ ಇದೆಯಾ, ನಿಮ್ಗೆ ತೊಂದರೆ ಆಗಲ್ವಾ, ಯು ಕ್ಯಾನ್ ಆಸ್ಕ್ ದೆಮ್. ಐ ನೆವರ್ ಟೇಕ್ ದೆಮ್ ಆಸ್ ಗ್ರಾಂಟೆಡ್, ಮಾಡ್ಬೋಣ ಅಂತ. ಎವ್ರಿ ಸ್ಟೇಜು ಕೂಡ CG ಇರ್ಬೋದು, ಸೆಟ್ಸ್ ಇರ್ಬೋದು, ಒಂದು ಆರ್ಟಿಸ್ಟ್ ಹಾಕೋದಿರ್ಬೋದು, ಪ್ರತಿಯೊಂದು ಡಿಸ್ಕಸ್ ಮಾಡ್ತೀವಿ ನಾವು. ಆಗುತ್ತಾ, ನಿಮ್ಗೆ ವರ್ಕೌಟ್ ಆಗುತ್ತಾ, ಇಷ್ಟರಲ್ಲಿ ಓಕೆನಾ, ಇದನ್ನು ನಾನು ಯಾವತ್ತೂ ಮನಸ್ಸಲ್ಲಿ ಇಟ್ಕೊಂಡೇ ಮಾಡ್ತೀನಿ. ಬಿಕಾಸ್ ನನಗೆ ಗೊತ್ತು, ಅವ್ರು ಗೆದ್ರೆ ನಾನು ಗೆಲ್ಲೋದಷ್ಟೇ ಇಲ್ಲಿ. ಅರ್ಥ ಆಯ್ತಾ? ಇವ್ರು ಗೆದ್ರೆ 100 ಸಿನಿಮಾ ಮಾಡ್ತಾರೆ, ಮತ್ತೆ ನನ್ನಂತ 100 ಜನ ಡೈರೆಕ್ಟರ್ಗೆ ಅವಕಾಶ ಕೊಡ್ತಾರೆ. ಅದನ್ನು ನಾನು ಯಾವತ್ತೂ ಗಮನದಲ್ಲಿ ಇಟ್ಕೊಂಡಿರ್ತೀನಿ. ನಾನು ಯಾವಾಗಲೂ ಸಿನಿಮಾ ಮಾಡಿದಾಗ ಫಸ್ಟ್ ನನ್ನ ಪ್ರಿಯಾರಿಟಿ ಏನಂದರೆ, ಥಿಯೇಟ್ರಿಗೆ ಬರೋ ಜನ ಅವ್ರ ದುಡ್ಡಿಗೆ ಮೋಸ ಆಗಬಾರ್ದು. ಅವ್ರು ಕೊಡೋ ದುಡ್ಡಿಗೆ ಏನೋ ಒಂದು ಅವ್ರಿಗೆ ಇದಾಗಬೇಕು. ಎರಡನೇದು, ಪ್ರೊಡ್ಯೂಸರ್ ಅವ್ರು ಹಾಕಿರೋ ದುಡ್ಡು ವಾಪಸ್ ಬರಬೇಕು. ಇದು ಬಿಟ್ಟರೆ ನಾನು ಬೇರೆ ಏನೂ ಯೋಚನೆ ಮಾಡಲ್ಲ. ಇಷ್ಟು ಕೋಟಿ ಬರುತ್ತೆ, ಅಷ್ಟು ಕೋಟಿ ಬರುತ್ತೆ, ಇದು ಹಿಂಗಾಗತ್ತೆ, ನಾನು ದೇವರಾಣ ಯೋಚನೆ ಮಾಡಲ್ಲ. ಅದು ಅವ್ರು ಹೇಳಬೇಕು, ಮತ್ತು ನಾನು ಹೇಳಬಾರ್ದು ಅದನ್ನ. ಅದು ಅವ್ರು ಹೇಳಬೇಕು, ನಾನು ಹೇಳೋದಲ್ಲ. ಅಮ್ಮ ಇನ್ನ ನಡೀತಾ ಇದೆಯಮ್ಮ. ಶಾರದಮ್ಮ ಅವರೇ, ಎಂತ ಚಂದ ಶಾರದಮ್ಮ, ನಿನ್ನ ನೋಡಲು ಕಣ್ಣು ನಮಗೆ ಸಾಲದಮ್ಮ. ಅಮ್ಮ ಖಂಡಿತ ಅಮ್ಮ, ಇವಾಗ ಅಬ್ರಾಡ್ದೆಲ್ಲ ಬರಬೇಕು, ವಿದೇಶದ್ದು ಎಲ್ಲ ಕಂಪ್ಲೀಟ್ ಅಪೋಯಿಂಟ್ ಬರಬೇಕು. ನಿಜವಾಗ್ ಸಂತೋಷವಾಗಿ ಹೇಳ್ತಾ ಇದ್ದೀನಿ. ಬಾಕ್ಸ್ ಆಫೀಸ್ ಹಿಟ್ಟಾಗಿದೆ. ಅಂಡ್ ನಮ್ಮ ನಿರ್ದೇಶಕರು ಹೇಳಿದ್ದೆಲ್ಲ 100% ಸತ್ಯ. ಒಂದೊಂದು ಶಾರ್ಟ್ ತೆಗಿಬೇಕಂದ್ರೆ ಪ್ರತಿಯೊಂದು ಕೂಡ ಎಷ್ಟು ಖರ್ಚಾಗುತ್ತೆ, ಏನು ನೀವು ಹೊರೆ ಆಗಬಾರ್ದು ಅಂತ ಅಂದ್ಬಿಟ್ಟು ಪಿಕ್ಚರ್ ರಿಲೀಸ್ ಆಗೋ ಮುಂಚೆನೂ ಕೂಡ ಫಸ್ಟು ನೀವು ಸೇಫ್ ಆಗಬೇಕು. ಗುರುವೇ ಸೇಫ್ ಆಗಬೇಕು. ಅಣ್ಣವ್ರು ನಮ್ಮ ನಂಬಿ ದುಡ್ಡು ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಒಂದು 100 ಸಲ ಹೇಳಿದ್ದಾರೆ. ಅದೇ ರೀತಿ ಇವತ್ತು ಪಿಕ್ಚರು ಯಶಸ್ವಿ ಆಗಿದೆ, ದುಡ್ಡು ಬಂದಿದೆ, ಇನ್ನ ಚೆನ್ನಾಗಾಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ತಾಯಿ. ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ, ಇದೇ ಹುಳ ಅನ್ನೋದು. ಹುಳ ನಾನು ಬಿಡೋದಲ್ಲ. ಎಷ್ಟು ಬಿಟ್ಕೊಂಡಿದ್ದೀರಾ ಅಂದ್ರೆ, ಪಿಕ್ಚರ್ ಚೆನ್ನಾಗಾಗಿದೆ, ಸರ್ ಚೆನ್ನಾಗಿ ಇಷ್ಟಪಟ್ಟು, ಯಾಕೆ ಡೌಟು ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಸಿ ವಿ ಆರ್ ಸೋ ಮಚ್ ಆಫ್ ಆಕ್ಚುಲಿ ಉಳಿಗಳು ಇಟ್ಕೊಂಡು ಪ್ರೊಡ್ಯೂಸರ್ ಹ್ಯಾಪಿ ಆಗಿದ್ರು ಇವ್ರಿಗೆ ಸಂತೋಷ ಇಲ್ಲ. ಸರ್ ಏನೋ ಸುಮ್ಮನೆ ಡವ್ ಕುಯ್ತಾ ಇದಾರೆ ಇವರು. ಯಾಕೆ ಕುಯ್ತಾರೆ ಡವ್? ಸರ್ ಚೆನ್ನಾಗಿ ಬಂದಿದೆ ಅಂತಾರೆ, ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತಾರೆ. ಅಲ್ಲ ಸರ್, ಈ ವಿಷಯದಲ್ಲ ಡೌಟ್ ಅಂತ ಅಲ್ಲ. ಸತಿ ನೋಡಿ, ಎಲ್ಲ ಏನ್ ಹೇಳಿ, ನಾವು ಸಿನಿಮಾ ಮಾಡೋದಷ್ಟೇ ನಮ್ಮ ಕೈಲಿರೋದು. ಅದನ್ನ ಯಾವ ಲೆವೆಲ್ಗೆ ಹೋಗ್ಬೇಕು ಅನ್ನೋದು ನಮ್ಮ ಕೈಲಿರಲ್ಲ. ಸೋ ಮೆನಿ ರೀಸನ್ಸ್ ಇರುತ್ತೆ. ಕ್ರಿಸ್ಮಸ್ ಇರುತ್ತೆ, ಅಲ್ಲಿ ಪಿಕ್ಚರ್ಗಳಿರುತ್ತೆ, ಆಮೇಲೆ ನಮ್ಮ ಟೈಮ್ ಇದು ಏನ್ ಹೇಳಿ, ನಮ್ಗೆ ಇಲ್ಲಿ ನಾನು ಪಬ್ಲಿಸಿಟಿ ಮಾಡಬೇಕು, ಆಂಧ್ರಲ್ಲಿ ಪಬ್ಲಿಸಿಟಿ ಮಾಡಬೇಕು, ಇರೋದ್ರಲ್ಲಿ ಒಂದೊಂದು ಡೇ ಹೋಗ್ಬಿಟ್ಟು ಬಂದೆ ಪಬ್ಲಿಸಿಟಿ ಮಾಡೋದಕ್ಕೆ, ಅವೆಲ್ಲ ಇರುತ್ತೆ. ಇನ್ನೂ ಸ್ವಲ್ಪ ನಮಗೆ ಬೇಗ ಪಿಕ್ಚರ್ ರೆಡಿ ಆಗಿದ್ದಿದ್ರೆ ನಮ್ಗೊಂದು ತಿಂಗಳು ಟೈಮ್ ಸಿಕ್ಕರೆ ಇನ್ನೂ ಏನೇನೋ ಮಾಡ್ಬೋದಾಗಿತ್ತು. ಬಿಕಾಸ್ ಅದೆಲ್ಲ ಸೋ ಮೆನಿ ರೀಸನ್ಸ್ ಇರುತ್ತೆ ಅದರಲ್ಲಿ, ಅದು ಹೇಳೋಕ್ಕಾಗಲ್ಲ. ಕೆಲವು ಸತಿ ನೆಕ್ ಮೂಮೆಂಟಲ್ಲಿ ಏನೇನೋ ಇದಾಗತ್ತೆ. ಆ ಥರ ಅದು ನಮ್ಮ ಕೈಲಿ ಇಲ್ದಿರೋ ವಿಷಯ. ಖಂಡಿತ ನೀವು ಹೇಳಿದ್ ಕರೆಕ್ಟು. ಹಂಗಂತ ನಮ್ಮವರು ಎಲ್ಲ ಸಾಧಿಸ್ಬಿಟ್ಟಿದ್ದಾರೆ ಆ ಥರ ಹೋಗಿ. ಏನು ಹೇಳಿ, ಇಡೀ ಇಂಡಿಯಾ ಎಲ್ಲ ಹೊಡ್ಕೊಂಡ್ ಬಂದಿದ್ದಾರೆ. ನೀವು ಅನ್ಕೊಂತಿದ್ದೀರಾ ನಾನು ಆ ಥರ ಮಾಡಬೇಕು ಅಂತ. ನೋಡೋಣ, ಭಗವಂತ ಇದು ಕೊಟ್ಟರೆ ನಾಳೆ ಇನ್ನೂ ಒಂದು ದೊಡ್ಡದಾಗಿ ಮಾಡಿ ಇನ್ನೂ ಒಂದು ಆಗ್ಬೋದು, ಹೇಳೋಕ್ಕಾಗಲ್ಲ. ಗುಡ್ ನೈಟ್, ಥ್ಯಾಂಕ್ ಯು. ಆ ಥರ ಇಲ್ಲ, ಇಲ್ಲಿ ನೀವೇ ನೋಡಿದ್ದೀರಾ ಏನಿದೆ ಅಂತ. ಆ್ಯಕ್ಚುಲಿ ಈ ನನಗೆ ಅದು ಹೆಂಗೆ ಅಂತ ಹೇಳೋದು, ಹೆಂಗೆ ಮಾಡ್ತೀರಾ ಅಂದರೆ ಹೇಳಕ್ಕೆ ಗೊತ್ತಾಗಲ್ಲ. ಅದು ಗೊತ್ತಿಲ್ಲ. ಇವಾಗ ನೀವೇ ನನ್ನ ಥರ ಹುಳ ಬಿಡ್ತಾ ಇದ್ದೀರಾ, ನಾನೇನು ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲ, ಇದು ಒಂದೇ ಒಂದು ಲೇಯರ್ ಮಾತ್ರ ನೀವು ಹೇಳ್ತೀರಾ. ಇದರಲ್ಲಿ ಸೋಷಿಯಲ್ ಎಲಿಮೆಂಟ್ಸ್ ಇದೆ, ಇದರಲ್ಲಿ ಸೈಕಲಾಜಿಕಲ್ ಎಲಿಮೆಂಟ್ಸ್ ಇದೆ, ಇದರಲ್ಲಿ ಫಿಲಾಸಫಿಕಲ್ ಎಲಿಮೆಂಟ್ಸ್ ಇದೆ, ತುಂಬ ಬೇರೆ ಬೇರೆ ವಿಷಯ ಇದೆ.
ತುಂಬಾ ಜನ ಬೇರೆ ಬೇರೆ ಅರ್ಥ ಮಾಡ್ಕೊಂಡಿದ್ದಾರೆ. ನಿಮಗೆ ನನ್ನ ಜೊತೆ ಮಾತಾಡೋಕೆ ಅರ್ಧ ಗಂಟೆ ಬೇಕು, ನಾನು ನಿಮ್ಮ ಹತ್ರ ಬಂದು ಈ ಪಿಕ್ಚರ್ ಬಗ್ಗೆ ನಾನು ಮಾತಾಡಬೇಕು ಅಂತ ತುಂಬಾ ಜನ ಹೇಳಿದ್ದಾರೆ. ನಾನು ಒಂದೇ ಒಂದು ಹೇಳೋದು, ಖಂಡಿತ ಇದು ಅರ್ಥ ಆಗಿಲ್ಲ ಅಂದ್ರೆ ಎರಡನೇ ಸತಿ ದಯವಿಟ್ಟು ನೋಡಿ, ಬಹಳ 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 ಅರ್ಥ ಆಗುತ್ತೆ ನಿಮ್ಗೆ, ಅಷ್ಟು ಹೇಳ್ಬೋದು ಅಷ್ಟೇ. ಓಕೆ ಸರ್, ಯಾರಾದ್ರೂ ರಾಜಕೀಯ ವ್ಯಕ್ತಿಗಳು ಕಾಲ್ ವ್ಯಕ್ತಿಗಳೇ ನೋಡಿದ್ರಲ್ಲ ಪಿಕ್ಚರ್ನ. ಓಕೆ ಸರ್, ಓಕೆ ಸರ್, ಇಲ್ಲ. ಆಮೇಲೆ ಅಂಥವ್ರೇ ಕ್ಲೀನಾಗಿ ಹೇಳ್ಬಿಟ್ರು, ಇಲ್ಲ ರೀ ತುಂಬಾ ಇದು ಬೇಕ್ರಿ, ಈ ಸಮಯಕ್ಕೆ ಇದು ಬೇಕು ಅಂತ. ಯಾರು ಸರ್ ಚೆನ್ನಾಗಿ ವಿಮರ್ಶೆ ಮಾಡಿದ್ರು. ಅವ್ರಿಗೆ ವಿಡಿಯೋನೇ ಬಂತಲ್ಲ, ವಿಡಿಯೋನೇ ಬಂತು. ಬಂತು ಅದೊಂದು. ಆಮೇಲೆ ಇನ್ನ ಯಾರಾದ್ರೂ ಮಾಡಿದ್ರು ಸರ್? ಇನ್ನು ನೋಡೋಣ, ಈಗ ಯಾರ್ಯಾರು ಕರೆಸ್ತಾರ, ಯಾರ್ಯಾರು ತೋರಿಸ್ತಾರ. ಅವ್ರು ನಾವು ಕರೆಸ್ತಾ ಇಲ್ಲ, ಅವರೇ ಬರ್ತಾ ಇದ್ದಾರೆ ಇವಾಗ. ಅದೇನು ಅರ್ಥ ಆಗ್ತಾ ಇಲ್ವಂತೆ. ಇನ್ನು 2 ಸಲ ನೋಡೋಣ, 3 ಸಲ ನೋಡೋಣ. ಉಪೇಂದ್ರ ಸರ್, ನೀವು ರಾಜಕೀಯ ವ್ಯಕ್ತಿಗಳೇ ನೋಡಿದ್ರು ಅಂತ ಅಂದ್ರಿದೆ. ಬಟ್ ಯು ಸೆಡ್ ರಾಜಕೀಯ ಅಂದ್ರೆ ಸದಾನಂದ ಗೌಡ ಅಂತ ಅಂದ್ರಿ. ಅವ್ರು ಕೇಳಿದ್ದಕ್ಕೆ ನಾನು ಹೇಳಿದೆ. ರಾಜಕೀಯ ವ್ಯಕ್ತಿಗಳು ಬಂದ್ರೆ ಅದಕ್ಕೆ ಅವ್ರು ಬಂದಿದ್ದಾರೆ, ಕೇಳಿದ್ರು ಅಷ್ಟೇ. ಓಕೆ ಸರ್, ಇಲ್ಲಿ ಅಲ್ಲಲ್ಲ ಹೆಂಗೆ ಹೇಳಿ, ಏನದು ಅವರೇ ಹೇಳ್ತಾ ಇದ್ದಾರಾ ನಿಮ್ಗೆ? ಏನಿಲ್ಲ ಪುನೀತ್ ಹೌದಾ? ಸರ್ ಉತ್ತಿ ಸರ್, ಹಾ. ಸೊ ತೆಲುಗು ಒಂದು ಇಂಟರ್ವ್ಯೂನಲ್ಲಿ ನೀವು ಒಂದು ಮಾತು ಹೇಳಿದ್ರೆ ಅಂದ್ರೆ ರಾಮಾಯಣದ ಬಗ್ಗೆ. ಸೊ ನೀವು ಮಾಡಿರೋ ಡಿಕೋಡ್ ರಾಮಾಯಣದ ಬಗ್ಗೆ ನಾವೇ ಯಾವತ್ತೂ ಯೋಚನೆ ಮಾಡಿಲ್ಲ. ಈಗ ರಾಮಾಯಣ ಮಹಾಭಾರತ ಇವತ್ತಿಗೂ ಯಾಕೆ ನಮ್ಗೆ ಅದಷ್ಟು ಕಾಡುತ್ತೆ, ಇವತ್ತಿಗೂ ಅದ್ರ ರಿಲೆವೆಂಟ್, ಇವತ್ತಿಗೂ ಎಷ್ಟೋ 1000 ವರ್ಷಗಳಿಂದ ಇವತ್ತಿಗೂ ಕೂಡ ಅದನ್ನ ಕಡೆ ಎಷ್ಟೋ ಜನ ಪಿಕ್ಚರ್ ಮಾಡ್ತಿದ್ದಾರೆ. ನಿಜ ಹೇಳ್ಬೇಕು ಅಂದ್ರೆ ಈ ಕಾಪಿ ರೈಟ್ ಏನಾರ ಬಂದ್ರೆ ವಾಲ್ಮೀಕಿ ವ್ಯಾಸನಿಗೆ ಎಲ್ಲಾ ಸಿನಿಮಾ ಡೈರೆಕ್ಟರ್ಗಳು ಕಾಪಿ ರೈಟ್ ದುಡ್ಡು ಕೊಡಬೇಕು. ಅದನ್ನೇ ಎಲ್ಲ ತಗೊಂಡು ಮಾಡ್ತಾ ಇರೋದು ಇವತ್ತಿಗೂ ಕೂಡ. ಯಾಕೆ ಅಂದ್ರೆ ಅದು ಒಳಗಡೆ ಇರೋ ಸಬ್ಜೆಕ್ಟ್. ಆಕ್ಚುಲಿ ಅದನ್ನ ಒಳಗಿರೋದನ್ನ ಅವ್ರು ತಗೊಂಡು ಏನಂದ್ರೆ ಸೀತೆ ಅಂದ್ರೇನು, ಆಕ್ಚುಲಿ ಆತ್ಮ ರಾಮ ಅಂತಾರೆ. ರಾಮ ಅಂದ್ರೆ ಆತ್ಮ ಇದ್ದಂಗೆ, ಆ ಒಂದು ಇದಕ್ಕೆ ಆತ್ಮ ರಾಮ ಅಂತಾರೆ. ಆತ್ಮ ಕೃಷ್ಣ ಅಂತ ಹೇಳಲ್ಲ ನೋಡಿ, ಆತ್ಮ ರಾಮ ಅಂತಾರೆ. ಪ್ರಾಣ ವಾಯುಗೆ ಹನುಮಂತ ಅಂತಾರೆ. ಅದಕ್ಕೆ ಆತ್ಮ ಪ್ರಾಣ ಎರಡು ತಪ್ಕೊಂಡಿರೋದು. ರಾಮ ಸೀತೆ ತಪ್ಕೊಂಡಿರೋ ವಿಗ್ರಹ ನಿಮ್ಗೆ ನೋಡಕ್ ಸಿಗಲ್ಲ. ಹನುಮಂತ ರಾಮ ತಪ್ಕೊಂಡ್ರೆ ಸಿಗೋದು, ಅದು ಆತ್ಮ ಇದು ಅಂತ. ಸೀತೆ ಅನ್ನೋದು ಒಂದು ಮನಸ್ಸು, ಅರ್ಥವಾಯ್ತಾ? ಇದು ಜಿಂಕೆ, ಏನೋ ಗೋಲ್ಡನ್ ಡಿಯರ್ ಅಂತಾರಲ್ಲ, ಏನೋ ಬೆಂಗಾಲದ ಜಿಂಕೆ, ಮಾಯಾ ಜಿಂಕೆ. ಸೊ ರಾವಣ ಅಂದ್ರೆ 10 ತಲೆ, ಸಿಕ್ಕಾಪಟ್ಟೆ ಬುದ್ಧಿ ಶಕ್ತಿ ಇರುವಂತವಳು. ಈ ಆತ್ಮಕ್ಕೂ ಈ ಮೈಂಡ್ಗೂ ಕ್ಲಾಶ್ ಆಗ್ತಾನೆ ಇರುತ್ತೆ. ಸೊ ಅದೇ ರಾಮಾಯಣ. ಅದನ್ನ ಅವರು ಬೇರೆ ಬೇರೆ ತರ ಮಾಡಿದ್ರಿಂದ ಇವತ್ತಿಗೂ ನಮ್ಗೆ ಅದಷ್ಟು ಟಚ್ ಆಗುತ್ತೆ ಅಂತ ಎಲ್ಲೋ ಒಂದು ಇಂಟರ್ವ್ಯೂ ಹೇಳಿದೆ ಅಷ್ಟೇ. ಬಟ್ ಸರ್, ನೀವೇನಾದ್ರು ರಾಮಾಯಣ ಮಾಡ್ಬಿಟ್ರೆ ಮೋಸ್ಟ್ಲಿ ಅದು ಬೇರೆ ತರನೇ